ಕನ್ನಡದಲ್ಲಿ ಏನು ಗೆಲ್ಲುತ್ತೆ ಅಂದರೆ ಆತ್ಮೀಯತೆ. ಯಾರು ಕೂಡ ಇಲ್ಲಿ ನಟಿಸುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಏನಿದೆಯೋ ಅದನ್ನು ಜನರ ಮುಂದೆ ಟ್ರಾನ್ಸ್ಪರೆಂಟಾಗಿ ಇಡ್ತೀವಿ. ಯಾರು ಹೇಗಿದ್ದಾರೋ ಅವರನ್ನು ಬೆಳೆಸುವಂಥ ಕೆಲಸವನ್ನು ಎಷ್ಟು ದಿನ ನಾವು ಮಾಡ್ತೀವೋ ಅದನ್ನು ಜನ ಮೆಚ್ಕೋತಾರೆ. ಸಂಗೀತ ಇರುತ್ತೆ, ಅದರೊಂದಿಗೆ ಸೀರಿಯಸ್ನೆಸ್ ಇರುತ್ತೆ, ಅದರೊಂದಿಗೆ ಸ್ವಲ್ಪ ತಮಾಷೆ ಕೂಡ ಇರುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಇವರು ನೋಡಿದ್ರೆ ಅಂತೂ ಎನರ್ಜಿ ಅವರಿಗೆ ಎಲ್ಲ ನಮಗೂ ಪಾಸನ್ ಆಗಿಬಿಡುತ್ತೆ. ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಹಾಗೆ ಯಾವಾಗಲೂ ಒಂಥರ ಕ್ಯೂರಿಯಾಸಿಟಿಯಲ್ಲೇ ಇರ್ತಾರೆ. ಅವರೇ ಇನ್ಯಾರೂ ಅಲ್ಲ, ವಿಜಯ್ ಪ್ರಕಾಶ್ ಸರ್. ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೆಲೋ. ಈಗ ನಿಮ್ಮದು ಸರಿಗಮಪ ಹಾಗೆ ಝೀದು ಒಂಥರ ಅನ್ಯೂಶುವಲ್ ಬಾಂಡಿಂಗ್, ಅಂದರೆ ತುಂಬ ಒಳ್ಳೆ ಬಾಂಡಿಂಗ್ ಇರುವಂತಹ ಅಂದರೆ ಸರಿಗಮಪ ವೇದಿಕೆ ನಿಮಗೆ. ಹಾಗೆ ನೀವು ಕನ್ನಡದಲ್ಲಿ ಒಂದಷ್ಟು ಸೀಸನ್ಗಳು ಮಾಡ್ಕೊಂಬಂದಿದ್ದೀರ. ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಸರಿಗಮಪಗೆ ನೀವು ಜಡ್ಜ್ ಆಗಿದ್ದೀರಾ. ಕನ್ನಡದಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಕನ್ನಡದಲ್ಲಿ ಏನು ಗೆಲ್ಲುತ್ತೆ ಅಂದರೆ ಆತ್ಮೀಯತೆ. ಯಾರು ಕೂಡ ಇಲ್ಲಿ ನಟಿಸುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಏನಿದೆಯೋ ಅದನ್ನು ಜನರ ಮುಂದೆ ಟ್ರಾನ್ಸ್ಪರೆಂಟಾಗಿ ಇಡ್ತೀವಿ. ಅದೇ ಜನರಿಗೆ ಹಿಡಿಸೋದು. ಚೆನ್ನಪ್ಪ ಬಂದಾಗ ಅವನ ಒಂದು ಪರ್ಸ್ನಾಲಿಟಿ ಏನಿತ್ತೋ ಅದನ್ನು ನೋಡಿದ್ರು. ಒಬ್ಬ ಹನುಮಂತ ಬಂದಾಗ ಹನುಮಂತನ ಪರ್ಸ್ನಾಲಿಟಿ ಏನಿದೆಯೋ ಅದನ್ನು ಜನ ನೋಡಿದ್ರು. ಒಂದು ಐಶ್ವರ್ಯ ರಂಗರಾಜನ್ ಬಂದಾಗ ಅವರಲ್ಲಿರುವಂಥ ಒಂದು ವಿಭಿನ್ನತೆ. ಒಬ್ಬ ಸಂಜೀತ್ ಹೇಗೆ ಬಂದರೆ ಸಂಜೀತ್. ಸೊ ಯಾರು ಹೇಗಿದ್ದಾರೋ ಅವರನ್ನು ಬೆಳೆಸುವಂಥ ಕೆಲಸವನ್ನು ಎಷ್ಟು ದಿನ ನಾವು ಮಾಡ್ತೀವೋ ಅದನ್ನು ಜನ ಮೆಚ್ಕೋತಾರೆ, ಕನ್ನಡಿಗರು ಆಶೀರ್ವಾದ ನೀಡ್ತಾರೆ ಅನ್ನೋ ಭರವಸೆ ನನಗಿದೆ. ಸರ್, ಅಂದರೆ ಈ ಸಲ ಸೆನ್ಸೇಷನ್ ಅಂದರೆ ಸರಿಗಮಪ ಪ್ರೋಮೋ. ಒಂಥರ ನೀವು ಸ್ಕೈ ಡೈವಿಂಗ್ ಮಾಡೋದು, ಹಾಗೆ ಕಾರ್ ಓಡಿಸೋದು, ಅದು ಒಂಥರ ಎಲ್ಲರಿಗೂ ಹತ್ತಿರ ಆಯಿತು. ಓ, ಹೀಗೆಲ್ಲ ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಕೂಡ ಯೋಚನೆ ಮಾಡ್ತಾರಾ ಅಂತ. ಅದರಲ್ಲೂ ವಿ ಪಿ ಸರ್ ಅಂತ ಬಂದರೆ ಅದೆಲ್ಲ ಒಂದು ಸ್ವಲ್ಪ ಇರುತ್ತೆ, ಫನ್ನು, ನಾಟಿನೆಸ್ ಎಲ್ಲ. ಸೊ ಈ ಸೀಸನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ವಿಜಯ್ ಪ್ರಕಾಶ್ ಸರ್ನ, ಅಂದರೆ ಎಲ್ಲ ಸೀಸನಲ್ಲೂ ಕೊಟ್ಟಂತಹ ಫನ್ ನಾಟಿನೆಸ್ನ? ನನಗೆ ಯಾವುದೊಂದು ಕೂಡ ಭಾಳ ಸೀರಿಯಸ್ ಆಗಿ ಇಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಲೈಫ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಅದರಲ್ಲೊಂದು ಸ್ವಲ್ಪ ತಮಾಷೆ ಇಲ್ಲದೆ ಹೋದರೆ ಅದರಲ್ಲಿ ರಸ ಇರೋದಿಲ್ಲ. ಹಾಗಾಗಿ ಈ ಬಾರಿ ಕೂಡ ಎಲ್ಲ ನವರಸಗಳಿರುತ್ತವೆ. ಅದರಲ್ಲಿ ಸಂಗೀತ ಇರುತ್ತೆ, ಅದರೊಂದಿಗೆ ಸೀರಿಯಸ್ನೆಸ್ ಇರುತ್ತೆ, ಅದರೊಂದಿಗೆ ಸ್ವಲ್ಪ ತಮಾಷೆ ಕೂಡ ಇರುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಈಗ ರೀಯೂನಿಯನ್ ಆಗಿದೆ, ರಾಜೇಶ್ ಕೃಷ್ಣನ್ ಸರ್ ಮತ್ತೆ ಆ್ಯಡ್ ಆನ್ ಆಗಿದ್ದಾರೆ. ಒಂಥರ ಇವಾಗ ಕಾಲೇಜ್ ಡೇಸಲ್ಲಿ ಕಾಲೇಜೆಲ್ಲ ಮುಗಿಸ್ಕೊಂಡ್ಮೇಲೆ ಹೇಗೆ ರೀಯೂನಿಯನ್ ಆಗುತ್ತೋ ಹಾಗೆ ಈಗ ಸರಿಗಮಪ ಅಲ್ಲೊಂದು ರೀಯೂನಿಯನ್. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಅದೇ ಹೇಳ್ತಾ ಇದ್ದೀನಿ, ರಾಜೇಶು ಮೊದಲೇ ಬಂದಂತಹ ಜಡ್ಜು, ನಾವೆಲ್ಲ ಆಮೇಲೆ ಬಂದಿರೋದು. ಹಾಗಾಗಿ ದಿಸ್ ಬಿಲಾಂಗ್ಸ್ ಟು ಹಿಮ್ ಆ್ಯಂಡ್ ಹೀ ಈಸ್ ಬ್ಯಾಕ್ ಟು ವೇರ್ ಹೀ ಬಿಲಾಂಗ್ಸ್. ಒಂದು ಲಾಸ್ಟ್ ಕ್ವೆಶನ್ ಸರ್. ಈಗ ಅನುಶ್ರೀ ಅವರು ಹಾಗೆ ಅರ್ಜುನ್ ಜನ್ಯ ಅವ್ರು ಸರ್ ಯಾವಾಗಲೂ ಕಾಲು ಎಳಿತಾನೆ ಇರ್ತಾರೆ. ಅದರಲ್ಲಿ ನೀವು ಕೂಡ ಒಂದಷ್ಟು ಕಾಲು ಎಳಿತಿರ್ತೀರ ಅನುಶ್ರೀ ಅವ್ರಿಗೆ ಹಾಗೆ ಅರ್ಜುನ್ ಜನ್ಯ ಸರ್ಗೆ. ಅದೇ ಈ ಸಲ ಕೂಡ ನಾವು ನೋಡ್ಬೋದಾ ಮತ್ತೆ ಸೀಸನಲ್ಲಿ? ಖಂಡಿತವಾಗಿಯೂ ಅದೊಂದು ತಮಾಷೆ. ನಿಜ ಹೇಳಬೇಕು ಅಂದರೆ ಶೂಟ್ ಶುರು ಆದಮೇಲೆ ಇಲ್ಲಿಂದ ಮನೆಗೆ ಅವ್ರು ಹೋದರೆ, ಅಥವಾ ಅನುಶ್ರೀ ಅವ್ರ ಮನೆಗೆ ಹೋದರೆ, ಅರ್ಜುನ್ ಅವ್ರ ಮನೆಗೆ ಹೋದರೆ, ಮತ್ತೆ ಅವ್ರು ಭೇಟಿ ಆಗೋದು, ಮಾತಾಡೋದು ಮತ್ತೆ ಇದೇ ಸೆಟ್ಟಲ್ಲಿ. ಬಟ್ ಹೆಲ್ದಿಯಾಗಿ ಸುಮ್ಮನೆ ಒಂದು ತಮಾಷೆಯಾಗಿ ಅದೇನೊಂದು ಜನರಿಗೆ ಒಂದು ಮನೋರಂಜನೆ ಏನು ಸಿಗುತ್ತೆ, ಆ ಮನೋರಂಜನೆಯನ್ನು ಮುಂದುವರಿಸ್ತಾ ಇರ್ತೀವಿ. ಯಾವುದೂ ಕೊರತೆ ಇರೋದಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ವಿಜಯ್ ಪ್ರಕಾಶ್ ಸರ್ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.